ಅಂದಾಗ ನೀವು ತುಂಬ ನಮ್ಮ ಹಿರಿಯರು ಮತ್ತು ತಂದೆ ತಾಯಿಗಳು ಎಲ್ಲರೂ ಸೇರಿ ನೀವೆಲ್ಲರೂ ಸೇರಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗೈತಿ. ಯಾಕಂದ್ರೆ ಇಷ್ಟು ಉರಿ ಬಿಸಿಲಲ್ಲಿ ನೀವು ಇವತ್ತು ಇಲ್ಲಿ ಬಂದು ಕುಂತೀರಂದ್ರೆ ನೀವು ರಮೇಶ್ ಸಾವುಕಾರ ಅವರ ಒಂದು ಎಲ್ಲರೂ ಬಂಧುಗಳು, ಅದ್ರ ಜೊತೆಗೆ ಮೋದಿಯವ್ರ ಫ್ಯಾನ್ ಎರಡೂ ಮಿಕ್ಸ್ ಆಗ್ಯಾವ. ಲವಕುಶ ನಮ್ಮ ಸಾವುಕಾರ ಅವರು ಮೋದಿಜಿಯವರು ಇಬ್ಬರು ಜೊತೆಗಿರುವಂಥ ಒಂದೆಲ್ಲ ಆತ್ಮೀಯ ಬಂಧುಗಳು ಅಂತ ನಾನು ಇವತ್ತು ಹೇಳ್ತೀನಿ. ಇವತ್ತು ಈ ಕ್ಷೇತ್ರದಲ್ಲಿ ಸತತವಾಗಿ ರಮೇಶ್ ಅಣ್ಣವರು 6 ಸಲ ಸಿಕ್ಸರ್ ಹೊಡೆದ್ಬಿಟ್ಟಾರ. ನೀವೆಲ್ಲರೂ ಅವ್ರನ್ನ ರನ್ ಹೊಡೆದು ಮುಗಿಸ್ಬಿಟ್ಟಾರ, 6 ರನ್ ಹೊಡೆದು ಮುಗಿಸ್ಬಿಟ್ಟಾರ. ಈಗ ಹಾಗೆ ನಮ್ಮ ಸುರೇಶ್ ಅಂಗಡಿಜಿಯವರ 4 ಸಲ ನೀವೆಲ್ಲರೂ ಆಶೀರ್ವಾದ ಮಾಡಿರಿ. ಈ ಕ್ಷೇತ್ರದ್ದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಅಂಗಡಿಯವರು. ಅದ್ರ ಜೊತೆಗೆ ಮಂಗಳ ಅಂಗಡಿಯವ್ರಿಗೆ ಆಶೀರ್ವಾದ ಮಾಡಿರಿ. ಇವತ್ತ ಆ ಜಾಗಕ್ಕೆ ನಮ್ಮ ಸುರೇಶ್ ಅಂಗಡಿಯವರು ಯಾವಾಗ 20 ವರ್ಷದಿಂದ ಈ ಹಳ್ಳಿಯಲ್ಲಿ ಹೋಗಿ ಪಕ್ಷವನ್ನ ಕಟ್ಟಿದ್ರು. ಭಾಳ ತುಂಬ ಪಕ್ಷ ಮುಂದೆ ಹೋಗೈತಿ. ಅದ್ರ ಜೊತೆಗೆ ಇವತ್ತ ಸುರೇಶ್ ಅಂಗಡಿಯವರ ಮಗಳನ್ನ ನನ್ನ ಮಗನಿಗೆ ಕೊಟ್ಟಾರ. ಯಾಕಂದ್ರೆ ಅವರು ವರ ನೋಡಿ ಹೆಣ್ಣು ಕೊಟ್ಟಾರ. ಅದಕ್ಕೆ ನೀವು ಪಕ್ಷವನ್ನು ನೋಡಿ ನೀವು ಬದ ಹಾಕ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಒಂದು ತಾಯಿ ಒಂದು ತಂದೆ ಒಂದು ಮಗಳನ್ನ ಮನೆ ಕೊಡ್ಬೇಕಾದ್ರೆ ನಾವು ಎಷ್ಟು ವಿಚಾರ ಮಾಡ್ತೀವಿ. ಮಗ ಹೆಂಗದ, ಹಳೆ ಹೆಂಗದನ, ಮತ್ತು ಸೊಸಿ ಬರುವಂತ ಹೆಂಗದಾಳ, ನಮ್ಮ ಮನೆಗೆ ಒಳ್ಳೆಯದಾಳ, ಮತ್ತು ಹಳೆಯ ಚೆನ್ನಾಗಿ ಅದಾನ, ನನ್ನ ಮಗಳನ್ನ ಚಲೋ ನೋಡ್ಕೊಂತಾನ ಅಂತ ವಿಚಾರ ಮಾಡ್ತೀವಲ್ಲ ನಮ್ಮ ಅಕ್ಕಪಕ್ಕಕ್ಕೆ ಹೋಗಿ. ಆದ್ರೆ ನಾವು ಒಂದು ಹೆಣ್ಣು ಕೊಡ್ಬೇಕಾದ್ರೆ ಹೆಂಗೆ ವಿಚಾರ ಮಾಡ್ತೀವಿ, ಹಂಗೆ ಒಂದು ಓಟ್ ಕೊಡ್ಬೇಕಾದ್ರೂ ತಾವೆಲ್ಲರೂ ಹಂಗೆ ವಿಚಾರ ಮಾಡ್ಬೇಕಾಗತ್ತೆ. ಯಾಕ ಅತ್ಯಮೂಲ್ಯವಾದ ಮತ ಅದು ಅಂತಿಂತ ಮತ ಅಲ್ಲದ, ದೇಶದ ಭವಿಷ್ಯ ಅದು ನಿಮಗೆ ಆಗಿದೆ. ದೇಶದ ಭವಿಷ್ಯ ಒಂದು ಹಳ್ಳಿಯಿಂದ ಹೋಗಿ ದಿಲ್ಲಿವರೆಗೆ ಹೋಗುತ್ತಾ ನಮ್ಮ ದೇಶದ ಒಂದು ಏನಂದ್ರ ಮತದಾನ. ಇವತ್ತು ತಾವೆಲ್ಲರೂ ಮತ ಕೊಟ್ಟು ಮುಂದಿನ ದೇಶದ ಭದ್ರತೆಗಾಗಿ, ದೇಶದ ಏಳಿಗೆಗಾಗಿ ನಮ್ಮ ನರೇಂದ್ರ ಮೋದಿಜಿಯವರು 3ನೇ ಬಾರಿ ನಮ್ಮ ದೇಶದ ಪ್ರಧಾನಿ ಆಗಾಗ ತಾವೆಲ್ಲರೂ ಕೈ ಜೋಡಿಸ್ಬೇಕಾಗತ್ತ. ಯಾಕಂದ್ರೆ ಮೋದಿಜಿಯವರು ಇವತ್ತು ಏನೇನು ಕೆಲಸ ಮಾಡ್ಯಾರಂತ ತಮಗೆಲ್ಲರಿಗೂ ಗುರ್ತಿದೆ. ಏನು ಕೆಲಸ ಮಾಡ್ಯಾರ ಮೊದಲನೇದಾಗಿ ಅಂದ್ರೆ ನಮ್ಮ ಅನಕ್ಷರಿತರು ಯಾರು ರೈತರಿದ್ರಲ್ಲ ಅವ್ರಿಗೆ ಅಕೌಂಟ್ ಅನ್ನ ತೆಗೆದ್ರು. 50-60 ಕೋಟಿ ಹಾಕಿ ಅಕೌಂಟ್ ತೆಗೆದ್ರು ಅವರು. ಯಾರಿಗೆ? ರೈತರಿಗೆ. ಯಾಕಂದ್ರೆ ಜನಧನ್ ಅಂತ ಅಕೌಂಟ್ ತೆಗೆದ್ರೆ ಉಚಿತವಾಗಿ, ಅದಕ್ಕೆ ನಾವೇನ್ರ ಅಕೌಂಟ್ ತೆಗಿಯಕ್ಕೆ ಹೋದ್ರೆ 1,000 ರೂಪಾಯಿ ಡಿಪಾಸಿಟ್ ಇಡಬೇಕು. ರೈತರಿಗೆ ಅಕೌಂಟ್ ತೆಗೆದ್ರು. ಅದ್ರ ಜೊತೆಗೆ ನಮಗೆ ಎಲ್ಲ ಭಯಂಕರ ಕಾಯಿಲೆ ಬಂದಾಗ ನಮ್ಗೆ ವ್ಯಾಕ್ಸಿನ್ ಕೊಟ್ರು ನಮ್ಮ ನರೇಂದ್ರ ಮೋದಿಜಿಯವರು. ಇಂಜೆಕ್ಷನ್ ಮನೆಗೆ ಒಬ್ಬೊಬ್ಬರಿಗೆ 10,000 ರೂಪಾಯಿದ ಇಂಜೆಕ್ಷನ್. ಒಂದು 3 ಮಂದಿ ಇದ್ರೆ 30,000, 5 ಮಂದಿ ಇದ್ರೆ 50,000 ರೂಪಾಯಿದ ಇಂಜೆಕ್ಷನ್ ಇದ್ರು. ಅದ್ರ ಜೊತೆಗೆ ನಮ್ಮ ಉಸಿರಿದ ತೊಂದರೆ ಭಾಳ ಆಯ್ತು ಕಾಯಿಲೆ ಬಂದಾಗ. ನಮಗೆ ಆಕ್ಸಿಜನ್ ಕೊಟ್ರೆ ನಮ್ಮ ನರೇಂದ್ರ ಮೋದಿಜಿಯವರು. ಮತ್ತೆ 2 ವರ್ಷ ಹಸು ಮುಕ್ತ ಭಾರತ ಮಾಡ್ಬೇಕಂತ ನರೇಂದ್ರ ಮೋದಿಜಿಯವರು ಒಬ್ಬರಿಗೆ 10 kg ಅಕ್ಕಿ ಕೊಟ್ರು ತಾಯಂದ್ರಿಗೆ. ಗುರ್ತಿದೆಯಲ್ಲ ತಾಯಂದ್ರಿಗೆ 10 kg ಕೊರೋನಾ ಆದಾಗ ಕೊಟ್ರಲ್ಲ ತಮಗೆಲ್ಲ. ಅದ್ರ ಜೊತೆಗೆ ವ್ಯಾಕ್ಸಿನ್ ಕೊಟ್ರೆ, ಅದ್ರ ಜೊತೆಗೆ ಆಕ್ಸಿಜನ್. ನಮ್ಮ ಜೀವ ಉಳಿಸ್ಯಾರ ಅಂದ್ರೆ ಇವತ್ತು ಜೀವಂತ ಅದೀವಂದ್ರೆ ನಮ್ಮ ನರೇಂದ್ರ ಮೋದಿಜಿಯವ್ರ ಕಾರಣ ಅಂತ ಹೇಳ್ಬೇಕಾಗತ್ತೆ. ಭಯಂಕರವಾದ ಕಾಯಿಲೆ ಬಂದಿತ್ತು. ಅಲ್ಲೋಲ ಕಲ್ಲಲಾತ ದೇಶ. ತಾಯಂದ್ರು ತೀರ್ಕೊಂಡ್ರು, ಅಣ್ತಂಬ್ರು ತೀರ್ಕೊಂಡ್ರು, ಗಂಡಂದ್ರು ತೀರ್ಕೊಂಡ್ರು, ಮಕ್ಕಳು ಸಣ್ಣ ವಯಸ್ಸಿನ ಮಕ್ಕಳು ನಮ್ಮ ಇದ್ರಿಗೆ ಕಣ್ಣಿದ್ರಿಗೆ ಮಾಯಾಗಿ ಹೋದ್ರು. ಅಂತ ಕಾಯಿಲೆ ಬಂದಾಗ ಅದನ್ನ ಉತ್ತಮವಾಗಿ ಆಡಳಿತ ಮಾಡಿದ್ರು ನಮ್ಮ ನರೇಂದ್ರ ಮೋದಿಜಿಯವರು. ಎಷ್ಟು ಮಂದಿಗೆ ಆಕ್ಸಿಜನ್ ಕೊಟ್ರ, ಎಷ್ಟು ಮಂದಿಗೆ ವ್ಯಾಕ್ಸಿನ್ ಕೊಟ್ರ, ಸಾಲಿಡ್ದ ತಗೊಂಡ್ರು ವ್ಯಾಕ್ಸಿನ್. ನಾನು ತಗೊಂಡೆ, ನೀವು ತಗೊಂಡ್ರು. ಇಂಥ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇವತ್ತು ದೇಶದ ಚೌಕಿದಾರ ಆಗಿರ್ತೀನಿ ಅಂದಾರ ಅವರು. ಅಂದ್ರೆ ನಿಮ್ಮ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ ದೇಶದ ಭದ್ರತೆವಾಗಿ ಅಂತ ನಮ್ಮ ನರೇಂದ್ರ ಮೋದಿಜಿಯವರ ಅದಾರ ಅಂತಂದ್ರೆ ಯಾರು ಹಿಂದೆ ಇಂಥ ಯಾರನ್ನ ಹೇಳಿದ್ರ ಪ್ರಧಾನಮಂತ್ರಿಯವರು? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಅಭಿಯಾನದೊಳಗೆ ಅವರ ಕಸಬರ್ಗಿ ಹಿಡಿದ ದೇಶ ಸ್ವಚ್ಛ ಮಾಡಕ್ ನಿಂತ್ರ. ಅವಾಗ ನಮ್ಮ ಮಹಿಳೆಯರಿಗೆ ನಮ್ಗ ಇವತ್ತು ಏನಪ್ಪ ನಮ್ಮ ನರೇಂದ್ರ ಮೋದಿಜಿಯವರ ಕಸಬರ್ಗಿನ ಹಿಡಿದ್ರಲ್ಲ, ನಾವು ಹೆಣ್ಮಕ್ಳು ಹಿಡಿದು ಕಸಬರ್ಗಿ ನಮ್ಮ ಪ್ರಧಾನಮಂತ್ರಿಯವರು ಹಿಡಿದ್ರಲ್ಲ ಅಂತ ನಮಗೊಂಥರ ದುಃಖ ಆಯ್ತು. ಅದ್ರ ಜೊತೆಗೆ ಎಲ್ಲ ಮಹಿಳೆಯರು ಮತ್ತು ಪುರುಷರು ಎಲ್ಲ ಪುರುಷರಿಗೂ ಕಸಬರ್ಗಿ ಹಿಡಿಸಿದ್ರು ನಮ್ಮ ನರೇಂದ್ರ ಮೋದಿಜಿಯವರು. ಸ್ವಚ್ಛ ಭಾರತ ಅಭಿಯಾನದೊಳಗೆ ಪಾಲ್ಗೊಳಿಸಿದ್ರು. ಎಲ್ಲ ಮನೆಗೆ ಶೌಚಾಲಯ ಕಟ್ಟಿದ್ರು.
ಮಹಿಳೆಯರ ರಕ್ಷಣೆ ಮಾಡಿದ್ರ, ಮಹಿಳೆಯರ ಮರ್ಯಾದೆ ಉಳಿಸಿದ್ರ. ಯಾಕಂದ್ರೆ ಎಷ್ಟು ವರ್ಷದಿಂದ ಬಯಲ ಸೀಮೆಯಾಗ ನಮ್ಮ ಮಹಿಳೆಯರು ಹೋಗಿದ್ರ, ತಮ್ಗೆ ಗುರ್ತಿದೆ ಅಲ್ಲ, ಹಳ್ಳ್ಯಾಗೆಲ್ಲ ಬಯಲ ಸೀಮೆಗೆ ಹೋಗಿದ್ರ, ಬಸ್ಗಳು ಬರ್ತಿದ್ವು ಹೋಗಿದ್ದು, ಮಹಿಳೆಯರ್ದ ಬಹಳ ಸಂಕಷ್ಟ ಇತ್ತು. ಅದನ್ನ ಪರಿಹಾರ ಮಾಡ್ಯಾರ ನಮ್ಮ ನರೇಂದ್ರ ಮೋದಿಜಿಯವರು. ಸ್ವಚ್ಛ ಭಾರತ ಅಭಿಯಾನದೊಳಗೆ ಎಲ್ಲರಿಗೆ ಮನೆಗೆ ಶೌಚಾಲಯ ಕಟ್ಟಿದ್ರಿಲ್ಲಮ್ಮ. ಅದಕ್ಕೋಸ್ಕರ ತಾವೆಲ್ಲರೂ ಮಹಿಳೆಯರು ಪುರುಷರು ಇವತ್ತಿನ ದಿವಸ ನಮ್ಮ ಮಕ್ಕಳ ಭವಿಷ್ಯ ಸಲುವಾಗಿ, ನಮ್ಮ ದೇಶದ ಭವಿಷ್ಯ ಸಲುವಾಗಿ, ನಮ್ಮನ್ನ ರಕ್ಷಣೆ ಸಲುವಾಗಿ ನರೇಂದ್ರ ಮೋದಿಜಿಯವರಿಗೆ ಏನು ನಷ್ಟ ಆಗುದಿಲ್ಲ. ನೀವೇನ್ರು ಓಟ್ ಹಾಕ್ಲಿಕ್ಕಂದ್ರೆ ಅವ್ರು ಹಿಮಾಲಯಕ್ಕೆ ಹೋಗ್ಬಿಡ್ತಾರ. ನಷ್ಟ ಆಗುದು ನಮಗ. ಈ ದೇಶದ ಪರಿಸ್ಥಿತಿ ಬಹಳ ಒಂದು ಉತ್ತಮವಾಗಿ ಅವರು ನಡೆಸಿಕೊಂಡು ಹೋಗ್ಯಾರ ನಮ್ಮ ನರೇಂದ್ರ ಮೋದಿಜಿಯವರು. ಅದಕ್ಕೋಸ್ಕರ ತಾವೆಲ್ಲರೂ ದಯವಿಟ್ಟು ಇಷ್ಟೊಂದು ಜನ ಸೇರಿದ್ರಿ, ನನಗೆ ತುಂಬಾ ಸಂತೋಷ ಆಯ್ತು. ನರೇಂದ್ರ ಮೋದಿಜಿಯವ್ರು ಹೇಳ್ಕೊಂತ ಹೋದ್ರೆ ಇಲೆಕ್ಷನ್ ಮುಗ್ದಾ ಬರ್ತೈತಿ. ಯಾಕಂದ್ರೆ ಒಂದೇ ಭಾರತ ಟ್ರೈನ್ ಮಾಡಿದ್ರ, ರಾಮ ಮಂದಿರ ಕಟ್ಟಿದ್ರ, ಎಷ್ಟು 500 ವರ್ಷದ ಹಿಂದಿನ ಪ್ರಕಟಣೆ ಇತ್ಯರ್ಥ ಮಾಡಿದ್ರು ಅವ್ರು ನಮ್ಮ ನರೇಂದ್ರ ಮೋದಿಜಿಯವರು. ರಾಮ ಮೂರ್ತಿ ಕಟ್ಟಿದ್ರೆ, ರಾಮ ಮಂದಿರ ಮಾಡಿದ್ರೆ, ಕಾಶಿ ಶುದ್ಧೀಕರಣ ಮಾಡಿದ್ರೆ, ನಮ್ಮ ತಂದೆ ತಾಯಿ ಯಾವರು 50 ವರ್ಷ 60 ವರ್ಷ ಜೀವನ ಮಾಡಿ ನಮಗ್ ಸಾಕಾಗೈತಿ, ಜೀವನ ಮಾಡಿ ನಾವು ತಿಳಿದಿಲ್ಲ ಮಾಡಿದ್ರ ಅದನ್ನ ಕ್ಷಮಾಪಣೆ ಮಾಡ್ರಂತ ಗಂಗೆ ಒಂದು ನದಿ ಒಳಗ ಕಾಶಿ ಒಳಗ ಶುದ್ಧೀಕರಣ ಆಗಿ ಸ್ನಾನ ಮಾಡಿ ಆ ಗಂಗೆ ಪೂಜೆ ಸಲ್ಲಿಸಿ ಕಾಶಿ ಯಾತ್ರೆ ಮಾಡಿ ಬರ್ತಿದ್ರು. ಅದು ಅಶುದ್ಧವಾಗಿತ್ತು. ಯಾಕಂದ್ರೆ ಎಲ್ಲ ಹೆಣಗಳನ್ನು ಅದಕ್ಕೆ ವಿಸರ್ಜನೆ ಮಾಡಿ ಅದು ಬಹಳ ವಾಸನೆ ಬರ್ತಿತ್ತದ ನೀರು. ಅಂದ್ರೆ ಅಂತ ಒಂದು ಗಲೀಜಾಗಿತ್ತದು ಗಂಗೆ. ಅದನ್ನ ಶುದ್ಧೀಕರಣ ಮಾಡಿದ್ರು ನಮ್ಮ ನರೇಂದ್ರ ಮೋದಿಜಿಯವರು. ಆದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಕೆಲಸ ನಮ್ಮ ನರೇಂದ್ರ ಮೋದಿಜಿಯವರು ಮಾಡ್ಯಾರ. ಇವತ್ತ ನಮ್ಮ ಮಕ್ಕಳ ಭವಿಷ್ಯ ಮೇಕ್ ಇನ್ ಇಂಡಿಯಾ ಮುಂದೆ ಬರುವಂತ ದಿನದಲ್ಲಿ ಎಲ್ಲ ಉದ್ಯೋಗ ಈ ಭಾರತದಲ್ಲೇ ಆಗ್ಬೇಕ. ಮೊದ್ಲು ಚೈನಾದಿಂದ ತರ್ತಿದ್ರ, ಇವತ್ತು ಕೊಬ್ಬರಿ ಎಣ್ಣೆ ಬಾಟ್ಲಿ ಆಗಿರ್ಬೋದು, ಪಾರ್ಲೆ ಬಿಸ್ಕಿಟಿನ ಪ್ಯಾಕೆಟ್ ಆಗಿರ್ಬೋದು, ಇಂಥವು ಅಕ್ಕಿವು ಗೋಧಿವು ಎಲ್ಲ ಪಾಕೆಟ್ ಬರ್ತಾವ. ಈ ಪಾಕೆಟ್ ಸಿಸ್ಟಮ್, ಕೋಲ್ಗೇಟ್ ಬಾಕ್ಸ್, ಈ ತರ ಎಲ್ಲ ಪಾಕೆಟಿಂಗ್ ಇದು ಪಾಕೆಟ್ ಮಾಡೋದು ಸಿಸ್ಟಮ್. ಅದ್ರ ಜೊತೆ ಈಗ ಏನೇನು ಇಂಡಸ್ಟ್ರೀಸ್ ಬರ್ತಾವಲ್ಲ ಮ್ಯಾನುಫ್ಯಾಕ್ಚರ್, ಇವತ್ತು ಫ್ಲೈಟ್ ತಯಾರು ಮಾಡ್ಬೇಕಾದ್ರೆ ಪಕ್ಕ ರೆಕ್ಕೆ ಎಲ್ಲ ಇಲ್ಲೇ ಇಂಡಿಯಾದಾಗ ಆಗ್ಬೇಕಂತ ಮೇಕ್ ಇನ್ ಇಂಡಿಯಾ ಅಂತ ನಮ್ಮ ನರೇಂದ್ರ ಮೋದಿಜಿಯವರು ಬರುವಂತ ದಿನದಲ್ಲಿ ಎಲ್ಲ ಮಕ್ಕಳಿಗೆ ಉದ್ಯೋಗ ಕೊಡ್ಬೇಕಂತ ಇವತ್ತು ಇಂಡಸ್ಟ್ರೀಸ್ ಭಾರತದಲ್ಲಿ ಆಗ್ಬೇಕಂತ ನರೇಂದ್ರ ಮೋದಿಜಿಯವರು ಹೇಳ್ತಾರೆ. ಯಾಕಂದ್ರೆ ಮಕ್ಕಳು ನಿರುದ್ಯೋಗಿ ಆಗ್ಯಾರ. ಆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತ ನಮ್ಮ ನರೇಂದ್ರ ಮೋದಿಜಿಯವರು ವಿಚಾರ ಮಾಡ್ಯಾರ. ಅದಕ್ಕೆ ನಾ ಭಾಳ ಹೇಳಕ್ ಹೋಗ್ಲಿ, ಯಾಕಂದ್ರೆ ನೀವೆಲ್ಲರೂ ತಿಳಿದವ್ರದ್ರಿ. ಇದು ಭಾರತೀಯ ಜನತಾ ಪಕ್ಷದ ಭದ್ರ ಕೋಟೆ. ಇದು ಯಾರು ಇದನ್ನ ಆ ಕೋಟೆ ಅಳಗಾಡ್ಸಕ್ಕಾಗಿಲ್ಲ. ಯಾಕಂದ್ರೆ ನಿಮ್ಮ ಕೈಯಾಗಿದೆ, ದೇಶದ ಭವಿಷ್ಯ ನಿಮ್ಮ ಕೈಯಾಗಿದೆ. ನೀವೆಲ್ಲರೂ ಬರುವಂತ ದಿನದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರಿಗೆ ತಾವೆಲ್ಲರೂ ಮನೆದೇವರಿಗೆ ಬೇಡ್ಕೋಬೇಕ. ಮುಂದಿನ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿಜಿಯವ್ರು ಆಗ್ಬೇಕ. ಇವತ್ತು ಜಗದೀಶ್ ಶೆಟ್ಟರ್ 6 ಸಲ ಆರಿಸಿ ಬಂದಾರ ಹುಬ್ಬಳ್ಳಿ ಮಹಾನಗರಕ್ಕೆ. ಇಲ್ಲಿ ನಿಮಗೆ ಸೇವಾ ಮಾಡಕ್ಕೆ ನಮ್ಮ ರಮೇಶ್ ಅಣ್ಣವ್ರು ಕರ್ಕೊಂಡ್ ಬಂದಾರ. ಬರ್ರಿ, ನೀವು ಚಲೋ ಸೇವಾ ಮಾಡ್ತೀರಿ, ಈ ಕ್ಷೇತ್ರಕ್ಕೆ ಬರ್ರಿ, ಒಳ್ಳೆ ಮತದಾರ ಅದರ, ನಿಮ್ಮ ಎದ್ದು ಹಿಡಿತಾರಂತ ಜಗದೀಶ್ ಶೆಟ್ಟರ್ನ ಕರ್ಕೊಂಡ್ ಬಂದಾರ. ನಮ್ಮ ನರೇಂದ್ರ ಮೋದಿಜಿಯವ್ರಿಗೆ ಟಿಕೆಟ್ ಕೊಟ್ಟಾರ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಅಭ್ಯರ್ಥಿ ಕೊಡ್ಬೇಕಂತ ನರೇಂದ್ರ ಮೋದಿಜಿಯವ್ರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ತಾವೆಲ್ಲರೂ ಜಗದೀಶ್ ಶೆಟ್ಟರ್ಗೆ ಮತದಾನ ಹಾಕಿ ಪ್ರಚಂಡ ಬಹುಮತದಿಂದ ತಾವೆಲ್ಲರೂ ಆರಿಸಿ ಕಳಿಸ್ತೀರಂತ ತಮ್ಮಲ್ಲಿ ಕೇಳ್ಕೊತೀನಿ. ಅದಕ್ಕೆ ತಮ್ಮ ಮನೆದೇವರಿಗೆ ಏನಂತಂದ್ರೆ ನಾವೇನಾದ್ರೂ ಒಳ್ಳೇದಾಗ್ಬೇಕಂದ್ರೆ ಮನೆದೇವರಿಗೆ ಬೇಡ್ಕೊಂತೀವಿ. ಆದ್ರೆ ತಮಗೆ ದೇಶಕ್ಕೆ ಒಳ್ಳೇದಾಗ್ಬೇಕಂದ್ರೆ ತಾವೆಲ್ಲರೂ ಮನೆದೇವರಿಗೆ ಮುಡುಪನ್ನು ಕಟ್ಟಿ ನರೇಂದ್ರ ಮೋದಿಜಿಯವರು ಮುಂದಿನ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ತಾವೆಲ್ಲರೂ ತಾಯಿಯಂದರು ಮತ್ತೆ ಎಲ್ಲರೂ ಗುರು ಹಿರಿಯರು ಕೇಳ್ಕೋಬೇಕು. ಆ ದಿವಸ ಮುಂಜಾನೆ ಆದ ಮನೆದೇವರಿಗೆ ಮುಡುಪು ಕಟ್ಟಿಟ್ಟ ತಾವು ಮುಂದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಆಗ್ಬೇಕಂತ ಹೇಳ್ಕೊಂಡ ಅವತ್ತ ಕಮಲದ ಗುರ್ತಿಗೆ ತಾವೆಲ್ಲರೂ ಮಹಿಳೆಯರು ಕಮಲ ಗುರುತ ರಂಗೋಲಿ ತೆಗಿಬೇಕು. ಕಮಲನ್ನ ತೆಗೆದ ಕಮಲ ಗುರುತಿಗೆ ಓಟ್ ಹಾಕ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ